ಹಾಯ್ ಹಲೋ ನಮಸ್ಕಾರ ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಜರಾತಿ ಪುಣೆ ಜಂಕ್ಷನ್ನಿಂದ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಒನ್ ಆಫ್ ದಿ ಗ್ರೇಟೆಸ್ಟ್ ಟ್ರೈನ್ಗಳು ಕಂಡ್ರೆ ಇಲ್ಲಿಂದ ಬೆಳಗಾವಿವರೆಗೂ ನಿಮ್ಮನ್ನು ಡಿಜಿಟಲ್ ಕರ್ಕೊಂಡು ಹೋಗ್ತೀನಿ. ಒನ್ ಆಫ್ ದಿ ಲೆಜೆಂಡ್ರಿ ಟ್ರೈನ್ ಕರ್ನಾಟಕ ಸಂಪರ್ಕ್ರಾಂತಿ ಎಕ್ಸ್ಪ್ರೆಸ್ಸಲ್ಲಿ. ಈ ವಿಡಿಯೋನಲ್ಲಿ ಏನೇನು ಕಾದಿದೆ ಅಂತ ಬೇಗ ನೀವು ಟ್ರೈಲರ್ ನೋಡ್ಕೊಂಡು ಬಂದ್ಬಿಡಿ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಬಂದಾಯಿತು, ಎವರ್ ಗ್ರೀನ್ ಥರ ಎವರ್ ಬ್ಯುಸಿ ಪುಣೆ ಸ್ಟೇಷನ್ಗೆ. ಪುಣೆಗೆ ಹೆಂಗೆ ರೀಚ್ ಆದ ನಾನು ನಿಮಗೆ ಒಂದಷ್ಟು ವೀಡಿಯೋಗಳಾದಮೇಲೆ ನಿಮಗೆ ಬರುತ್ತೆ. ಸದ್ಯಕ್ಕೆ ಪ್ಲ್ಯಾಟ್ಫಾರ್ಮ್ 1, 2 ಅಥವಾ 3 ಈ ಮೂರರಲ್ಲಿ ನಮ್ಮ ಟ್ರೈನ್ನ ಅರೈವಲ್ ತೊಗೋಬಹುದು. ಸದ್ಯಕ್ಕೆ ಇನ್ನೂ ಡಿಸ್ಪ್ಲೇನಲ್ಲಿ ಹಾಕಿಲ್ಲ. ಇನ್ನೊಂದು 2 ಕಿಲೋಮೀಟ್ರ್ ದೂರದಲ್ಲಿದೆ. ಹಡಪ್ಸರ್ ಅಂದ್ಬಿಟ್ಟು ಒಂದು ಸ್ಟೇಷನ್ ಬರುತ್ತೆ, ಅಲ್ಲಿದೆ ನಮ್ಮ ಕರ್ನಾಟಕ ಸಂಪರ್ಕ್ರಾಂತಿ. ಒನ್ ಆಫ್ ದಿ ಬ್ಯುಸಿಯೆಸ್ಟ್ ರೈಲ್ವೆ ಸ್ಟೇಷನ್ಸಲ್ಲಿ ಪುಣೆ ಸಹ ಬರುತ್ತೆ ಕಣ್ರಿ. ಅಷ್ಟೊಂದು ಪ್ಲ್ಯಾಟ್ಫಾರ್ಮ್ಸು ಇಲ್ಲ, ಬರೀ 6 ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅಂದರೆ ಟ್ರೈನ ಬ್ಯಾಕ್ ಟು ಬ್ಯಾಕ್ ಹ್ಯಾಂಡಲ್ ಮಾಡ್ತಾರೆ. ಪ್ಲ್ಯಾಟ್ಫಾರ್ಮ್ 6ಅಲ್ಲಿ ಮುಂಬೈ LTT ವಿಶಾಖಪಟ್ಟಣಂ ಗಾಡಿ ಡಿಪಾರ್ಟ್ ಆಗ್ತದೆ ಪ್ಲ್ಯಾಟ್ಫಾರ್ಮ್ 6ಅಲ್ಲಿ. ಪ್ಲ್ಯಾಟ್ಫಾರ್ಮ್ 5ನಲ್ಲಿ ಹುತಾತ್ಮ ಎಕ್ಸ್ಪ್ರೆಸ್ಸು ಮತ್ತು ಈ ಚೆನ್ನೈ ಮುಂಬೈ ಬಂದಿದೆ ಇಲ್ಲಿ. ಅದಾದಮೇಲೆ ಪ್ಲ್ಯಾಟ್ಫಾರ್ಮ್ ನಂಬರ್ 2 ಖಾಲಿ ಇದೆ, ಯಾಕಂದರೆ ಜಸ್ಟ್ ಇದು ಹೊರಡ್ತು ಇಲ್ಲಿಂದ, ಅದು DMU ಜಸ್ಟ್ ಹೊರಡ್ತು. ಅದಾದಮೇಲೆ ಆ ಕಡೆ ನೋಡಿದ್ರೆ ಅಟಿಯ ಪುಣೆ ನಿಂತಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ. ನೋಡಿ ಇಲ್ಲೊಂದು ಯಾವುದೋ ಡಿಸ್ಪ್ಲೇ ಬರ್ತಿದೆ ಪ್ಲ್ಯಾಟ್ಫಾರ್ಮ್ 2ಗೆ. ಮತ್ತೆ ಸೊ ಬಂತು ನಮ್ಮ ಟ್ರೈನು. ವಿಶಾಖಪಟ್ಟಣಂ ವ್ಯಾಪ್ 7 ನಮ್ಮ ಐರಾವತ ಲೀಡ್ ಮಾಡ್ತದೆ. ಪುಣೆವರೆಗೂ ಈ ಲೋಕೋ ಇರುತ್ತೆ. ಪುಣೆ ಆದಮೇಲಿಂದ ಪುಣೆ ವ್ಯಾಪ್ 7 ನಮ್ಮನ್ನು ಲೀಡ್ ಮಾಡುತ್ತೆ. ಹಿಂದ್ಗಡೆ ನಿಮಗೆ 2 ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ, ಇದೊಂದು ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಜನರಲ್ ಕಂಪಾರ್ಟ್ಮೆಂಟ್ ಇದೆ. ಅಷ್ಟೊಂದು ರಶ್ ಇಲ್ಲ, ಬಟ್ ಒಂದು ಸ್ವಲ್ಪ ಏನಂದರೆ ಜಾಸ್ತಿನೇ ಕ್ರೌಡ್ ಇದೆ. ಅಂದರೆ ಇನ್ನು ಒಳಗಡೆ ಹೋಗೋಕ್ಕಾಗಲ್ಲ, ಅಷ್ಟೊಂದು ಕ್ರೌಡ್ ಅಂತ ಏನಿಲ್ಲ. ಹೊರಟಿದ್ದೀವಿ ಪುಣೆಯಿಂದ. ಸರಿಸುಮಾರು 431 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ತೀವಿ ಪುಣೆಯಿಂದ ಬೆಳಗಾವಿವರೆಗೂ. ಇನ್ನು ರೂಟ್ ಬಗ್ಗೆ ಹೇಳಬೇಕಂದ್ರೆ ಪುಣೆ ಕಡೆಯಿಂದ ನಾವು ಮೀರಜ್ ಕಡೆಗೆ ಡೈವರ್ಟ್ ಆಗ್ತೀವಿ. ಇನ್ನೊಂದು ರೂಟ್ ಬರುತ್ತೆ ಶೋಲಾಪುರ ಮತ್ತು ಕಲಬುರ್ಗಿ ಕಡೆಯಿಂದನೂ ಸಹ ಬೆಂಗಳೂರು ಕಡೆ ಹೋಗ್ಬೋದು. ಬಟ್ ಈ ಟ್ರೈನ್ ಸ್ವಲ್ಪ ರೊಟೇಷ್ನಲ್ ರೂಟ್ ತೊಗೊಂಡು ಮೀರಜ್, ಬೆಳಗಾವಿ, ಧಾರವಾಡ, ಹುಬ್ಳಿ, ಅರಸೀಕೆರೆ ಮುಖಾಂತರ ತುಮಕೂರು ಕಡೆಯಿಂದ ಬೆಂಗಳೂರಿಗೆ ಬರುತ್ತೆ. ಇದು ಚಂಡೀಗಢ ಸಂಪರ್ಕ್ರಾಂತಿನಲ್ಲಿ ನಾನು ಇವಾಗ ಚಂಡೀಗಢ ಸಂಪರ್ಕ್ರಾಂತಿನಲ್ಲಿ ನಾನು ಆನ್ಬೋರ್ಡ್ ಇರೋದು. 11:20ಕ್ಕೆ ಹೊರಡುತ್ತೆ ಬೆಳಗ್ಗೆ. ಮತ್ತು ಅದೇ ದಿನ ಸಾಯಂಕಾಲ ನೀವು 6:30 ಅಷ್ಟೊತ್ತಿಗೆ ನೀವು ರೀಚ್ ಆಗ್ತೀರಾ. 7 ಗಂಟೆ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ ಹುಬ್ಳಿ. 7 ಗಂಟೆ 10 ನಿಮಿಷ ಟೈಮ್ ಕೊಟ್ಟಿದ್ದಾರೆ ಪುಣೆಯಿಂದ ಬೆಳಗಾವಿವರೆಗೂ ರೀಚ್ ಆಗೋಕ್ಕೆ. ಬನ್ನಿ ನೋಡೋಣ ಒಂದು ರನ್ ಹೆಂಗಿರುತ್ತೆ ಅಂತ. ಆಲ್ಮೋಸ್ಟ್ ಅರ್ಧ ಗಂಟೆನೂ ಲೇಟಾಗಿ ಹೊರಟಿದ್ದೀವಿ ನಾವು. 12 ಗಂಟೆ ಆಗ್ತಾ ಬರ್ತದೆ. 40 ನಿಮಿಷ ಲೇಟಾಗೆ ನಾವು ಹೊರಟಿದ್ದೀವಿ ಇಲ್ಲಿಂದ. ಇದೆಲ್ಲ ನೋಡ್ತಿದ್ದೀರಲ್ಲ, ಇದೆಲ್ಲ ಬಂದು ಶಿಂದ್ವಾನೆ ಘಾಟ್ ಒಳಗಡೆ ಬರುತ್ತೆ. ಇಲ್ಲಿಂದ ಸ್ವಲ್ಪ ದೂರ ತನಕ ಶಿಂದ್ವಾನೆ ಘಾಟ್ ಸೆಕ್ಷನ್ ಬರುತ್ತೆ. ಎಂಜಾಯ್ ಮಾಡಿ. ಸಖತ್ತಾಗಿರುವಂತಹ ಡೀಪ್ ಮತ್ತು ಶಾರ್ಪ್ ಕರ್ವ್ಸ್ಗಳು ಬರುತ್ತೆ ನೋಡಿ.
ಅಲ್ಲಿಗೆ ಹೋಗ್ತೀವಿ ನೋಡಿ. ಇಲ್ಲಿ ಕರ್ವ್ ತೊಗೊತಿದ್ದೀವಿ, ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ತೀವಿ ನಾವು. ಅದು ಆ್ಯಕ್ಚುಲಿ ಒಂದು ಸ್ಟೇಷನ್. ಸೊ ಹಾಂ, ಕರ್ವ್ ತೊಗೊತಿದ್ದೀವಿ ಆಲ್ರೆಡಿ. ಮೀಟ್ರ್ ಗೇಜ್ ಟ್ರೈನ್ಸ್ ಎಲ್ಲ ಇಲ್ಲಿಂದನೇ ಡೈರೆಕ್ಟಾಗಿ ಸ್ಟ್ರೇಟ್ ರೂಟ್ ಹೋಗ್ತಿತ್ತು. ಬಟ್ ಆದರೆ ಅದು ಪುಟ್ಟ ಟ್ರೈನ್ ಅಲ್ವಾ, ಸೊ ಅದಕ್ಕೆ ಅಷ್ಟೊಂದು ರೇಡಿಯಸ್ ಬೇಕಾಗ್ತಿರಲಿಲ್ಲ ಟರ್ನ್ ಆಗೋಕ್ಕೆ. ಬಟ್ ಇದು ನೋಡಿ, ಆಲ್ಮೋಸ್ಟ್ 22 ಕೋಚಸ್ ತನಕ ಬರುತ್ತೆ. ಅದಕ್ಕೆ ಟರ್ನ್ ಆಗೋಕ್ಕೆ ತುಂಬ ಲೆಂತ್ ಬೇಕು ನೋಡಿ. ಇಲ್ಲಿಂದ ಬಂದಿದ್ದು ನಾವು, ಬ್ರಿಡ್ಜ್ ಕಾಣಿಸ್ತಿರ್ಬೋದು ಅನ್ಸುತ್ತೆ ನಿಮಗೆ ನೋಡಿ. ಇಲ್ಲಿಂದ ಬರ್ತಿರೋದು ನಾವು. ಆಲ್ಮೋಸ್ಟ್ 180 ಡಿಗ್ರಿ ಕರ್ವ್ ತೊಗೊಂಡಿದ್ದಾಯ್ತು ನೋಡಿ ನಾವು.
बस स्टैंड किस साइड है? अरे मेन गेट पे आप निकालिए वहीं है। हाँ मेन गेट की तरफ जहाँ 1 नंबर निकलेगा। ಸರಿ, ಸುಮಾರು 279 ಕಿಲೋಮೀಟರ್ ಪುಣೆಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಮೀರಜ್ ಜಂಕ್ಷನ್ಗೆ ಬಂದಿದ್ದೀವಿ. 4:15ಕ್ಕೆ ಬರಬೇಕು, 4:15ಕ್ಕೆ ಬರುತ್ತೆ ಮತ್ತು 4:35ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 4:40 ಅಷ್ಟೊತ್ತಿಗೆ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 10 ನಿಮಿಷ ಲೇಟಾಗಿ ನಾವು ಮೀರಜ್ಗೆ ಎಂಟ್ರಾಗಿದ್ದೀವಿ. 40-45 ನಿಮಿಷ ತನಕ ಬಂದಿತ್ತು ಡಿಲೇ. ಬಟ್ ಇಲ್ಲಿಗೆ ನೋಡಿದ್ರೆ ಸ್ಲ್ಯಾಕ್ ಇನ್ಕ್ಲೂಡೆಡ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಎಕ್ಸ್ಟ್ರಾ ಟೈಮ್ ಇನ್ಕ್ಲೂಡೆಡ್ ಇದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ನಾವು 10 ನಿಮಿಷ ಲೇಟಾಗೆ ಬಂದಿದ್ದೀವಿ. ನಿಮ್ಗೆ ಅದು ಊಟದ ಕ್ಲಿಪ್ ತೋರಿಸಿದ್ನಲ್ಲ, ಅದು ಬಂದು ವೆಜ್ ಪಲಾವ್ ತೊಗೊಂಡಿದ್ದೆ ನಾನು ಟ್ರೈನ್ ಒಳಗಡೆ ಆನ್ ಬೋರ್ಡ್ದು. 100 ರೂಪೀಸ್ ಅಂತೆ. ಪನ್ನೀರ್ ಪೀಸಸ್ ಎಲ್ಲ ಆಯಿತು, ಬಟಾಣಿ ಎಲ್ಲ ಆಯಿತು. ಟೇಸ್ಟ್ ವೈಸ್ ಒಂದು ಫ್ಯಾಂಟಾಸ್ಟಿಕ್ ಆಗಿತ್ತು ಕಣ್ರಿ. ಸ್ವಲ್ಪ ಓವರ್ ಪ್ರೈಸ್, ಟೇಸ್ಟು, ಕ್ವಾಲಿಟಿ, ಕ್ವಾಂಟಿಟಿ ಈ 3 ಮೀಟ್ ಆಗಿದೆ. ಸೊ ನೋ ಪ್ರಾಬ್ಲಮ್ ಅಂತಾರೆ ನನ್ನ ಪ್ರಕಾರ. ನಾನು ಇದಕ್ಕೆ ಕೊಡ್ತೀನಿ. ಅದಾದಮೇಲೆ ಮಲಗಿದವನು ಒಂದು ಸ್ವಲ್ಪ ಹೊತ್ತು ಮುಂಚೆ ಸಾಂಗ್ಲಿ ಹತ್ರ ಇದ್ದಿದ್ದು ನಾನು. ಬಟ್ ಜನರಲ್ಲಂತೂ ಸ್ವಲ್ಪ ಕಮ್ಮಿ ಆಯಿತು ಕ್ರೌಡ್ ಇವಾಗ, ಯಾಕಂದರೆ ತುಂಬ ಜನ ಹೇಳ್ಕೊಟ್ರು ಮೀರಜಲ್ಲಿ ಪ್ರಿಟಿ ಮಚ್ ಓಕೆ ಡೂಯೇಬಲ್ ಜರ್ನಿ ಅಂತ ಹೇಳ್ಬೋದು ಕಣ್ರಿ. ಸೊ ಮೀರಜಲ್ಲಿ ಒಂದು ಒಳ್ಳೆ ಥಿಂಗ್ ಏನಂದರೆ ಯಾವುದೇ ಸೀಸನ್ ನೀವು ಬಂದ್ರೂ ಸಹ ನಿಮಗೆ ಹಣ್ಣು ಅಂತೂ ಸಖತ್ತಾಗಿ ಸಿಗುತ್ತೆ. ನಿಮಗೆ ಸೀಬೆ ಹಣ್ಣಿದೆ, ಆಮೇಲೆ ದ್ರಾಕ್ಷಿ ಇದೆ, ಬಾಳೆಹಣ್ಣುಗಳಿದೆ. ಸೊ ಇವೆಲ್ಲ ನಿಮಗೆ ಸೀಸನಲ್ ಫ್ರೂಟೇ ಅಂತಲ್ಲ, ನಿಮಗೆ ಎಲ್ಲ ಫ್ರೂಟ್ಸು ಸಹ ನಿಮಗೆ ಮೀರಜಲ್ಲಿ ಸಿಗುತ್ತೆ. ಸೊ ಅದನ್ನು ಸಹ ನೀವು ಕನ್ಸಿಡರ್ ಮಾಡ್ಕೋಬೋದು. ಇನ್ನೊಂದು ಎಪಿಕ್ ಸೀನ್ ಆಯಿತು. ಜಸ್ಟು ವಾಟರ್ ಬಾಟ್ಲು ತೊಗೊಳಕ್ಕೆ ಅಂದ್ಬಿಟ್ಟು ಅಲ್ಲಿ ತನಕ ಹೋಗಿದ್ದೆ. ರೈಲ್ ನೀರು ಅಂತ ಅಲ್ಲಿ ಇಟ್ಟಿದ್ರು, ರೈಲ್ ನೀರು ಅಂತ ಕೇಳಿದೆ. ರೈಲ್ ನೀರು ಕೊಟ್ಟರು. ರೈಲ್ ನೀರು ಏನಕ್ಕೆ ತೊಗೊತೀವಿ, ಅದ್ರ ಬದಲಾಗಿದ್ದು ಇನ್ನೊಂದು ಯಾವುದೋ ತೋರಿಸಿ ಇದನ್ನು ತೊಗೋ, ಇನ್ನೂ ಚೆನ್ನಾಗಿರುತ್ತೆ, ಮನೆ ನೀರು, ಸಂಪು ನೀರು ಅದೆಲ್ಲ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಈ ಥರದ್ದು ನಿಮಗೆ ಗಿಮಿಕ್ ಮಾಡ್ತಾರೆ ನಿಮಗೆ. ಸೊ ಇದಕ್ಕೆಲ್ಲ ಬಿಡೋಕ್ಕೆ ಹೋಗಬೇಡಿ. ರೈಲ್ ನೀರು ಕಾಣಿಸ್ತು ಅಂದರೆ ರೈಲ್ ನೀರೇ ತೊಗೊಳ್ಳಿ, ಅಥವಾ ಕೇಳಿ ಅವ್ರ ಹತ್ರ ರೈಲ್ ನೀರು ಇದೆಯಾ ಅಂದ್ಬಿಟ್ಟು. ಇಂಪಾರ್ಟೆಂಟ್ ಸ್ಟೇಷನ್ಗಳಲ್ಲಿ ಸಿಗುತ್ತೆ. ಅದೇನೋ ನನಗೆ ಗೊತ್ತಿಲ್ಲ, ರೈಲ್ವೇಸ್ ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಹುಬ್ಳಿ ರೀಜನು, ಹುಬ್ಬಳ್ಳಿ, ಧಾರವಾಡ ಇಲ್ಲೆಲ್ಲ ಕೆಲವು ಕಡೆ ರೈಲ್ ನೀರು ಸಿಗೋದೇ ಇಲ್ಲ. ಸನ್ರಿಚ್ ಸಿಗುತ್ತೆ. ಸನ್ರಿಚ್ಚು ಏನಂತಾರೆ ಡಿಪೆಂಡ್ಸ್ ಅಂತಲೇ ಹೇಳ್ಬೋದು. ನನಗಂತೂ ಒಂದೊಂದು ಸತಿ ಸನ್ರಿಚ್ ಸೆಟ್ ಆಗೋಲ್ಲ, ಬಟ್ ಒಂದೊಂದು ಸತಿ ಆರಾಮಾಗಿ ನೀಟಾಗೇ ಇರುತ್ತೆ. ಲಾಸ್ಟ್ ಟೈಮ್ ಅಂದರೆ ಇದು ಇನ್ನೇನು ಹುಬ್ಳಿ ಕಡೆ ಬರ್ಬೇಕಾದ್ರೆ ಆವಾಗ ಒಂದು ಸತಿ ಸನ್ರಿಚ್ ತೊಗೊಂಡಿದ್ದೆ, ಗಡ್ಲಿಗೆಡ್ತು. ಸೊ ಅಟ್ ಡಿಪೆಂಡ್ಸ್. ಏನು ರೈಲ್ ನೀರು ಏನಕ್ಕೆ ಸೇಲ್ ಮಾಡೋಲ್ಲ ನನಗಂತೂ ಸೀರಿಯಸ್ಲಿ ಗೊತ್ತಿಲ್ಲ ಇದ್ರ ಬಗ್ಗೆ. ಪಾನಿ कृपया ध्यान दीजिए गाड़ी नंबर 7 प्लेटफॉर्म क्रमांक 5 पर है. ಸೊ ಫೈನಲಿ ನಮ್ಮ ಹೋಮ್ ಝೋನ್ಗೆ ಬಂದಿದ್ದಾಯಿತು. ಇಲ್ಲಿಂದ SWR ಟೇಕ್ ಓವರ್ ಮಾಡ್ತಾರೆ ನಮ್ಮ ಟ್ರೈನನ್ನು. ಫುಲ್ ಯಶವಂತಪುರವರೆಗೂ SWR ಹ್ಯಾಂಡಲಲ್ಲಿ ಇರುತ್ತೆ. ನೋಡ್ರಿ
ಕರ್ನಾಟಕಕ್ಕೆ ಸಹ ಎಂಟರ್ ಆಗಿದ್ದೀವಿ. ಇಲ್ಲಿಂದ ಫುಲ್ಲು ಕರ್ನಾಟಕ ಬರುತ್ತೆ.